ಉತ್ತರ ಈಶಾನ್ಯ ದಕ್ಷಿಣ ಆಗ್ನೇಯ ಎರಡೂ ರೋಡ್ ಕೂತ್ ಬಂದಾಗ ಅವರು ಆಗರ್ಭ ಶ್ರೀಮಂತರಾಗಿರ್ತಾರೆ. ತಲೆ ತಲಾಂತರ ಗಂಟ ಅವರು ಶ್ರೀಮಂತರಾಗಿ ಇರ್ತಾರೆ. ಇವರು ಉತ್ತರದಿಂದ ಪಾಸಿಟಿವ್ ಎನರ್ಜಿ ಫೈನಾನ್ಸ್ ಒಳಗಡೆ ಬರ್ತದೆ, ಹಣಕಾಸು ತುಂಬಾ ಚೆನ್ನಾಗಿರ್ತದೆ. ಪೂರ್ವದಿಂದ ನಮ್ಗೆ ಏನೋ ಆರೋಗ್ಯ ಮತ್ತು ಬೆಳವಣಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅವ್ರಿಗೆ ಗೊತ್ತು. ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಒತ್ತಿ. ನಾವು ಮಾಡೋ ಅಂಥ ಪ್ರತಿಯೊಂದು ವಿಷಯನೂ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ ಅಂತ ಹೇಳ್ತಾ, ನಾನು 2024ನೇ ಕೊನೆ ಡಿಸೆಂಬರಲ್ಲಿ ಅಂದರೆ ಡಿಸೆಂಬರ್ 31ನೇ ತಾರೀಕು ಕೊನೆಯ ದಿನ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆ 2025 ಜನವರಿ ಮೊದಲನೇ ದಿನ ಈ ವಿಡಿಯೋ ಸಿಗುತ್ತೆ. ಹಾಗಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರಿಗೆ ಹೊಸ ವರ್ಷದ ಶುಭಾಶಯಗಳು. ನನಗೆ ನನ್ನ ಜೀವನದಲ್ಲಿ ಅತ್ಯಂತ ಯಶಸ್ವಿಯಾದ ವರ್ಷ ಅಂದರೆ 2024. ಏನಕ್ಕೆ ಅಂದರೆ ದೈವಾರಾಧನೆ ವಾಸ್ತು ಚಾನಲ್ಗೆ 31,000 ಸಬ್ಸ್ಕ್ರೈಬರ್ ಇದ್ದೀರಾ. ನೀವೆಲ್ಲ ನನ್ನ ಫ್ಯಾಮಿಲಿಗೆ ಬಂದಂಥ ಯಾವತ್ತೂ ಮರೆಯೋಕ್ಕೆ ಆಗ್ತಿದ್ದಂಥ ವರ್ಷ ಉಳಿದಿದೆ. ಇದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚುತ್ತಾ ಹೋಗಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ, ಭಗವಂತ ನನಗೊಂದು ಅದೃಷ್ಟ ಕೊಟ್ಟಿದ್ದಾನೆ. ಏನಂದರೆ ಯಾರಿಗಾದರೂ ಕಷ್ಟ ಅಂತ ಹೇಳ್ಬೇಕು, ಅವನಿಗೆ ಈ ಕಷ್ಟದಿಂದ ಹೊರಗಡೆ ಬರೋಕ್ಕೆ ಯಾವ ರೀತಿ ಬರ್ಬೋದು, ನೀವು ಈ ರೀತಿ ಚೇಂಜ್ ಮಾಡಿಕೊಂಡ್ರೆ ಈ ರೀತಿ ನೀವು ಆಗ್ತೀರಾ ಅಂತ ನನಗೊಂದು ಅದೃಷ್ಟ ಕೊಟ್ಟಿದ್ದಾನೆ. ನನಗೆ 4 ಜನಕ್ಕೆ ದಾರಿ ತೋರಿಸೋ ಅಂತ ಭಗವಂತ ನನಗೆ ಅದೃಷ್ಟ ಕೊಟ್ಟಿದ್ದಾನೆ. ಯಾರೆಲ್ಲ ನನ್ನ ಫ್ಯಾಮಿಲಿ ಇದ್ದೀರಾ ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಮನೆ ಕಟ್ಟಬೇಕು ಅಂತ ಅನ್ಕೊತಾ ಇದ್ದೀನಿ. ಲಾಸ್ಟ್ ಒಂದು 2 ವಿಡಿಯೋದಲ್ಲೂ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೆ. ನಮ್ಮ ಇಂಜಿನಿಯರ್ ಒಬ್ರು ಇದ್ದಾರೆ, ಅವರು ವಾಸ್ತುಗೆ ಆಲ್ಮೋಸ್ಟ್ ಮ್ಯಾಚ್ ಮಾಡ್ತಾರೆ. ಅವ್ರ ಹತ್ರ ನಾನು ಹೇಳಿದೆ, ಸರ್ ನೀವು ಒಂದು ಸ್ವಲ್ಪ ನಮ್ಮ ಯೂಟ್ಯೂಬ್ ಬನ್ನಿ ಅಂದರೆ, ಅಯ್ಯೋ ಬೇಡ ಗುರುಗಳೇ, ನಮ್ಗೆ ಅಷ್ಟು ಫ್ರೀ ಇಲ್ಲ, ನಾವು ಇಲ್ಲೇ ಇರ್ತೀರಿ, ನಿಮ್ಮ ಮನೆ ಮಾಡ್ಕೊಡೋ ಜವಾಬ್ದಾರಿ ನಮ್ಮದು ಅಂತ ಅವ್ರು ನನಗೆ 3 ಥರ ಪ್ಲ್ಯಾನ್ ಕಳಿಸಿದ್ರು. ಆ 3 ಥರ ಪ್ಲ್ಯಾನ್ ಯಾವ ರೀತಿ ಇತ್ತು ಅಂದರೆ, ಅವ್ರು ಹೇಳ್ತಾ ಇದ್ರು ನನಗೆ, ಸರ್ ಯಾರಿಗೂ ಕೊಡ್ದಿರೋಂಥ ಪ್ಲ್ಯಾನ್ ನಿಮ್ಗೆ ಕೊಟ್ಟಿದ್ದೀನಿ, ನಿಮಗೆ ಫಸ್ಟ್ ಕೊಟ್ಟಿರೋದು ಈ ಥರ ಪ್ಲ್ಯಾನ್ ಅಂತ. ಅವಾಗ ನಾನು ಹೇಳಿದೆ, ಅಯ್ಯೋ ಬೇಡ ಸ್ವಾಮಿ, ಯಾರಿಗೂ ಕೊಡ್ದಿರೋ ಅಂತ ಪ್ಲ್ಯಾನ್ ನೀವು ಮಾಡಿದ್ದೀರಾ ಅಂದರೆ ನನ್ನ ಮೇಲೆ ನೀವು ಪ್ರಯೋಗ ಮಾಡ್ತಾ ಇದ್ದೀರಾ. ನಾನು ಸ್ವಲ್ಪ ಬುದ್ಧಿವಂತನಿದ್ದೀನಿ, ಯಾರಿಗೂ ಕೊಡ್ದಿರೋ ಅಂಥ ಪ್ಲ್ಯಾನ್ ನನಗೆ ಬೇಡ. ನೀವು ಯಾರಿಗೆ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಟ್ಟು ಅವ್ರು ತುಂಬ ಚೆನ್ನಾಗಿ ವಾಸ ಇದ್ದಾರೆ, 3 ವರ್ಷ ಆಗಿರಬೇಕು ಅವರು ಆ ಮನೇಲಿದ್ದು, ಅವ್ರು ಚೆನ್ನಾಗಿದ್ದಾರೆ ಸರ್, ಮುಂಚೆಕ್ಕಿಂತ ಈಗ ಇನ್ನೂ ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ, ಏನೂ ಕೆಟ್ಟ ಹೆಸರಿಲ್ಲ, ಚೆನ್ನಾಗಿದ್ದಾರೆ ಅಂದರೆ ಆ ಥರ ಪ್ಲ್ಯಾನ್ ನನಗೆ ಕೊಡಿ, ನನ್ನ ಮೇಲೆ ಹೊಸ ಪ್ರಯೋಗಗಳು ಮಾಡಬೇಡಿ ಅಂತ ಹೇಳಿದೆ. ನೀವು ಎಲ್ಲ ಏನು ಮಾಡ್ತೀರಾ ಅಂದರೆ ಹೊಸದಾಗಿ ಏನಾದರೂ ಹುಡುಕ್ತಾ ಇರ್ತೀರ. ನಮ್ಮ ಮನೇಲಿ ಯಾರ ಮನೆಯಲ್ಲೂ ಇಲ್ದಿರೋ ಇರೋಂಥದ್ದು ನಮ್ಮ ಮನೇಲಿ ಇರಬೇಕು. ಏನು ಎಲ್ಲ ಒಂದೇ ಥರ ನಾನು ಪ್ಲ್ಯಾನ್ ಮಾಡೋವಾಗ ಹೇಳ್ತಿರ್ತಾರೆ, ಸರ್ ಎಲ್ಲ ಹಳೇ ಸ್ಟೈಲೇ ಸರ್ ಇದು ಅಂತ. ನಾನು ಹೇಳೋದು ಇಷ್ಟೇ, ನಿಮ್ಮ ಮೇಲೆ ನೀವು ಪ್ರಯೋಗ ಮಾಡ್ಕೊಂಬಿಡಿ. ದೋಷ ಆಯಿತು ಅಂದರೆ ಅದನ್ನು ತಡ್ಕೊಳಕ್ಕಾಗಲ್ಲ. ನಮ್ಮ ಹಿಂದೆ ಮೊನ್ನೆ ನಮಗೊಬ್ರು ಹೇಳ್ತಿದ್ರು, ಸರ್ ನೀವು ಏನು ಹೇಳ್ತೀರ ಅದು ಬೇಡ ಅಂದರೆ ಬೇಡ, ಬೇಕು ಅಂದರೆ ಬೇಕು ಅಂತ. ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ, ನಿಮ್ಮ ಊರುಗಳಲ್ಲಿ, ನಿಮ್ಮ ಹಳ್ಳಿಗಳಲ್ಲಿ, ನಿಮ್ಮ ಸಿಟಿಗಳಲ್ಲಿ ನಿಮ್ಮ ರಿಲೇಟಿವ್ ಆಗ್ಬೋದು, ಪರಿಚಯಸ್ಥರಾಗ್ಬೋದು, ಮಿನಿಸ್ಟರ್ ಆಗ್ಬೋದು, ಯಾರೇ ಆಗ್ಬೋದು, ಅವ್ರ ಮನೆ ಯಾವ ರೀತಿ ಕಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. ಅಬ್ಸರ್ವ್ ಮಾಡಿಬಿಟ್ಟು ಅದನ್ನು ಕಾಪಿ ಮಾಡಿ. ನಾವು ಹೊಸದು ಹುಡ್ಕೋದು ಬೇಡ, ಇರೋದನ್ನು ಮುಂದುವರ್ಸ್ಕೊಂಡು ಹೋದರೆ ಸಾಕಾಗ್ಬಿಟ್ಟಿದೆ ಈಗ. ಹಾಗಾಗಿ ನಾನು ಏನು ಹೇಳ್ತೀನಿ ನಿಮಗೆ ಅಂದರೆ, ಸದಾಶಿವ ನಗರಕ್ಕೆ ಹೋಗಿ 2 ರೋಡ್ ಕಮರ್ಷಿಯಲ್ ಇದೆ. 2 ರೋಡ್ ಆದಮೇಲೆ 3ನೇ ರೋಡ್ಗೆ ಹೋದರೆ ಗ್ರೌಂಡು ಫಸ್ಟು ಮೇಲೆ ಒಂದು ರೂಮ್ ಇರುತ್ತೆ. ಉತ್ತರಕ್ಕೆ ಪೂರ್ವಕ್ಕೆ ಏನು ಬರೀ 3 ಫ್ಲೋರು, 18ರಿಂದ 35 ಕಿಟಕಿ ಇರ್ತವೆ. ಅವ್ರಿಗೆ ಗೊತ್ತು ಉತ್ತರದಿಂದ ಪಾಸಿಟಿವ್ ಎನರ್ಜಿ ಫೈನಾನ್ಸ್ ಒಳಗಡೆ ಬರ್ತದೆ, ಹಣಕಾಸು ತುಂಬ ಚೆನ್ನಾಗಿರ್ತದೆ. ಪೂರ್ವದಿಂದ ನಮಗೆ ಏನೋ ಆರೋಗ್ಯ ಮತ್ತು ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಅವ್ರಿಗೆ ಗೊತ್ತು. ನಾವು ಅದನ್ನು ಫಾಲೋ ಮಾಡಿದ್ರೆ ಸಾಕಾಗ್ಬಿಟ್ಟಿದೆ. ನಾವು ಹೊಸ ಪ್ರಯೋಗ ಮಾಡೋದು ಬೇಡ. ನಮ್ಮ ಹಿರಿಯರು ತುಂಬ ಚೆನ್ನಾಗಿರೋ ಫ್ಯಾಮಿಲಿ ಏನಿರುತ್ತೆ ಅದನ್ನು ಕಾಪಿ ಮಾಡಿಬಿಟ್ರೆ ಸಾಕು. ನಾನು ಮೊನ್ನೆ ಹೇಳಿದೆ, ಒಂದು ಹಾಸ್ಪಿಟ್ಲಿಗೆ ಹೋಗಿದ್ದೆ. ಅವರು ನನಗೆ ಮಾತಾಡ್ತಾ ಹೇಳಿದ್ರು, ಭಾಸ್ಕರ್ ನಾನು 15 ವರ್ಷದ ಮುಂಚೆ ವಾಸ್ತು ಎಲ್ಲ ನಂಬ್ತಾ ಇರಲಿಲ್ಲ, ಇವಾಗ ನಂಬಲೇಬೇಕಾಗಿದೆ, ಅನುಭವ ಎಲ್ಲ ಕಲಿಸುತ್ತೆ ನಮಗೆ ಅಂತ. ಅವರು ನನಗೆ 3 ಹಾಸ್ಪಿಟ್ಲು ವಿಸಿಟಿಂಗ್ ಮಾಡಿಸ್ಕೊಂಡ್ರು. ಮುರಳೀಧರನ್ ಅಂತ ನಾನು ಲಾಸ್ಟ್ ಟೈಮ್ ಚರ್ಚೆ ಮಾಡಿದ್ದೆ. ಅವ್ರ ಮನೆ ನೋಡೋದಕ್ಕೆ ಆಗಿರಲಿಲ್ಲ. ಮತ್ತು ಒಂದು ವಾರದಿಂದ ನಾನು ಫ್ರೀ ಇದ್ದಾಗ ಸರ್ ಫ್ರೀ ಇರ್ತಾ ಇಲ್ಲ, ಸರ್ ಫ್ರೀ ಇದ್ದಾಗ ನಾನು ಫ್ರೀ ಇರ್ತಿರಲಿಲ್ಲ. ನಾನು ನಿನ್ನೆ ಹೋದೆ, ಅವ್ರಿಗೆ ಮೇಡಮ್ ಹೇಳ್ತಾಯಿದ್ರು, ಸರ್ ಮಿಸ್ಸಸ್ಸು, ಆ ಮೇಡಮ್ ಏನು ಚೆನ್ನಾಗಿ ಹೇಳಿದ್ರು ಅಂದರೆ 20 ವರ್ಷಕ್ಕೆ ಮುಂಚೆ ಕಟ್ಟಿರೋ ಮನೆ ಅಂತ. ನನಗೆ ಆಶ್ಚರ್ಯ ಆಯಿತು, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರಪ್ಪ 20 ವರ್ಷಕ್ಕೆ ಮುಂಚೆ ಅಂತ. ಸರ್ ಅವಾಗ ವಾಸ್ತು ಎಲ್ಲ ನಿಮ್ಗೆ ಗೊತ್ತಿರಲಿಲ್ಲ ಅಂದರೆ, ಗೊತ್ತಿರಲಿಲ್ಲ, ಇಂಜಿನಿಯರ್ ಕಟ್ಟಿದ್ರಪ್ಪ, ನನಗೆ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿದೆ ಅವ್ರ ಮನೆ ಅಂದರೆ ತುಂಬ ಚೆನ್ನಾಗಿತ್ತು. ಸಣ್ಣ ಪುಟ್ಟ ಇರುತ್ತೆ, 1% 2% ಇದ್ದೇ ಇರುತ್ತೆ. ಆದರೆ 20 ವರ್ಷಕ್ಕೆ ಮುಂಚೆ ತುಂಬ ವಾಸ್ತುನ ಅಳವಡಿಸಿ ಕಟ್ಟಿದ್ದಾರೆ ಯಾರೋ ಪುಣ್ಯಾತ್ಮ ಕಟ್ಟಿರೋರು. ನೋಡಿ, ನಾವು ಯಾರಾದರೂ ಒಂದು ಒಳ್ಳೆ ಕೆಲಸ ಮಾಡೋದ್ರೆ
ಯಾವಾಗ ನೋಡ್ರಿ ಅವ್ರು ನೆನ್ಸ್ಕೊಂತೀರಿ. ಪುಣ್ಯಾತ್ಮ ಅನ್ನೋದು ನನ್ನ ಬಾಯಿಂದ ಬಂತು. ಹಾಗಾಗಿ ಒಂದು ಕೆಟ್ಟದ್ದು ಮಾಡಿದ್ರು ಅಷ್ಟೇ ನಾವು ಬೈಕೊಂತೀರಿ, ಒಂದು ಒಳ್ಳೇದು ಮಾಡಿದ್ರೆ ನಾವು ಇರೋ ತನಕ ಅವ್ರು ನೆನ್ಸ್ಕೊತಾ ಇರ್ತೀರಿ. ಅವ್ರ ಮನೆ ಎಷ್ಟು ಚೆನ್ನಾಗಿತ್ತು ಅಂದರೆ, ಸರ್ದು ಮನೆ ಇರೋದು ಮೋಸ್ಟ್ಲಿ JP ನಗರ ಅನ್ಕೊಂತೀನಿ. ನನ್ನ ಅವ್ರ ಕಾರಲ್ಲೇ ಕರ್ಕೊಂಡೋದ್ರು. ನೋಡ್ರಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ದಕ್ಷಿಣಕ್ಕೆ 3 ಅಡಿ ಬಿಟ್ಟಿದ್ದಾರೆ, ಪಶ್ಚಿಮಕ್ಕೆ ಒಂದು 4.5 5 ಅಡಿ ಇತ್ತು. ನೋಡಿ, ಈ ಕಾರ್ನರಲ್ಲಿ ಒಂದು ದಿಂಡು ಕಟ್ಟಿದ್ದಾರೆ. ಅವ್ರಿಗೂ ಗೊತ್ತಿಲ್ಲ ಏನು ಕಟ್ಟಿದ್ದಾರೆ ಅಂತ. 3.5 ಅಡಿ ಹೈಟ್ ಮಾಡಿದ್ದಾರೆ. ನೋಡ್ರಿ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ ಹೈಟ್ ಆಗಬೇಕು. ಏನಕ್ಕೆ ಸರ್ ಇದು ಕಟ್ಟಿರೋದು ಅಂದರೆ ಗೊತ್ತಿಲ್ಲ ಸರ್ ಏನು ಕಟ್ಟಿದ್ದಾರೆ. ನಾನು ಈ ಕಡೆ ಈ ಹಿಂದ್ಗಡೆ ಬಂದು 5 ವರ್ಷ ಆಯಿತು ಅಂದರು ಸರ್. ನೋಡಿ, ಇಲ್ಲಿ ಒಂದು 3.5 ಅಡಿದು ದಿಂಡು ಹೈಟ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ಪಶ್ಚಿಮದಲ್ಲಿ 4.5 5 ಅಡಿ ಇದೆ, ಉತ್ತರದಲ್ಲಿ ಒಂದು 8 ರಿಂದ 9 ಅಡಿ ಇದೆ, ಪೂರ್ವದಲ್ಲಿ ಇಲ್ಲಿಂದ ಇಲ್ಲಿಗೆ ಕಡಿಮೆ ಅಂದರೂ 30 ಇದೆ, ಇಲ್ಲಿಂದ ಇಲ್ಲಿಗೆ ಒಂದು 45 ಅಡಿ ಇದೆ. ಈಶಾನ್ಯ ಬೆಳೀತು, ಪೂರ್ವದ ರೋಡಿಂಗ್ ಕ್ರಾಸ್ ಆಗಿದೆ. ಓಕೆನಾ? ಇಲ್ಲಿ ಒಳಗಡೆ ಬಂದರೆ ಪೂರ್ವ ಈಶಾನ್ಯದಿಂದ ಒಳಗಡೆ ಎಂಟ್ರಿ ಆದ್ರಿ ನಾವು. ಇಲ್ಲೊಂದು ಆಫೀಸ್ ರೂಮ್ ಇದೆ. ಇಲ್ಲಿ ಒಂದು ದೇವ್ರ ಮನೆ ಇದೆ. ಸೊ ಇಲ್ಲಿ ಕಿಚನ್ ಇದೆ. ಓಕೆನಾ? ಎಲ್ಲ ಕರೆಕ್ಟಾಗಿ ಬಂತು. ಪೂರ್ವ ಈಶಾನ್ಯದಲ್ಲಿ ಮೇನ್ ಡೋರು, ಪಕ್ಕದೊಳಗೆ ಒಳಗಡೆ ಬಂದ ತಕ್ಷಣ ಒಂದು ಆಫೀಸ್ಗೆ ಉತ್ತರ ಈಶಾನ್ಯದಲ್ಲಿ ಒಂದು ಡೋರು, ಅದ್ರ ಹಿಂದೆ ಬಂದು ಪೂಜಾ ಮನೆ, ದೇವರು ಪಶ್ಚಿಮಕ್ಕೆ ಮುಖ ಮಾಡಿ ಕೂತ್ಕೊಳ್ಳೋದು, ಪಶ್ಚಿಮಕ್ಕೆ ಡೋರ್ ಇದೆ. ಓಕೆನಾ? ಅದಾದ್ಮೇಲೆ ಇಲ್ಲಿ ಕಿಚನ್ ಬಂತು, ಇಲ್ಲಿ ಮುಗೀತು. ನೆಕ್ಸ್ಟ್ ಬಂದು ಇದು ಗೆಸ್ಟ್ ರೂಮ್ ಮಾಡಿದ್ದಾರೆ. ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಮಾಡಿದ್ದಾರೆ. ಓಕೆನಾ? ಸೌತ್ ವೆಸ್ಟ್ ಕಾರ್ನರಲ್ಲಿ ಮಾಸ್ಟರ್ ಬೆಡ್ರೂಮು, ಇದು ಗೆಸ್ಟ್ ರೂಮ್ ಅಂತು. ಇಲ್ಲಿ ಮೇಲೆ ಹೋಗೋದಕ್ಕೆ ಮೆಟ್ಲು ಮಾಡಿದ್ದಾರೆ. ಈ ರೀತಿ ಮೇಲೆ ಹೋಗೋದಕ್ಕೆ ಮೆಟ್ಲು ಮಾಡಿದ್ದಾರೆ. ಇದು ಅದಲ್ಲ ವಿಷಯ. ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನೋಡಿ, ಇಲ್ಲಿಂದ ಪೂರ್ತಿ ಓಪನ್ ಕೊಟ್ಟಿದ್ದಾರೆ. ಅಂದರೆ ಡಕ್ಕು ಮೇಲೆಯಿಂದ ಕೆಳಗಡೆ ನೋಡೋದಕ್ಕೆ 2 ಫ್ಲೋರ್ಗೆ ಪೂರ್ತಿ ಓಪನ್ ಕೊಟ್ಟಿದ್ದಾರೆ. ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ವಾಯುವ್ಯದಲ್ಲಿ ಭಾರ ಬಿತ್ತು, ನೈಋತ್ಯದಲ್ಲಿ ಭಾರ ಬಿತ್ತು, ದಕ್ಷಿಣ ಮಧ್ಯಭಾಗದಲ್ಲೂ ಭಾರ ಬಿತ್ತು, ಆಗ್ನೇಯದಲ್ಲಿ ಭಾರ ಬಿತ್ತು. ನೋಡಿ, ಪೂರ್ವ ಮಧ್ಯಭಾಗದಲ್ಲೂ ಭಾರ ಇದೆ. ಒಂದು ರೂಮ್ ಇದೆ, ದೇವ್ರ ಮನೆ ಇದೆ. ಇಲ್ಲಿ ಒಳಗಡೆ ಬಂದ ತಕ್ಷಣ ಈಶಾನ್ಯದಿಂದ ಅಂದರೆ ಕುಬೇರ ಇರೋ ಜಾಗ, ಇದು ಉತ್ತರ ಮಧ್ಯಭಾಗ ಕುಬೇರ ಬರ್ತಾರೆ ನಮಗೆ. ಇಷ್ಟು ನೋಡಿ, ಇದು ಪೂರ್ತಿ ವೆಯ್ಟ್ಲೆಸ್ ಆಯಿತು. 2 ಫ್ಲೋರಲ್ಲಿ ಮೋಲ್ಡ್ ಇಲ್ಲ, ಈಶಾನ್ಯದಲ್ಲಿ ಮೋಲ್ಡ್ ಇಲ್ಲ. ಇಲ್ಲಿ 3 ಅಡಿ ತೊಗೊಬೋದಾಯ್ತು, ಅವ್ರು ತೊಗೊಂಡಿಲ್ಲ, ಇರಲಿ. ಆದರೆ ಈಶಾನ್ಯದಿಂದ ವಾಯುವ್ಯ ಬಿಟ್ಟು 3 ಭಾಗ ಡಿವೈಡ್ ಮಾಡಿದ್ರೆ ಉತ್ತರ ಈಶಾನ್ಯ, ಉತ್ತರ ವಾಯುವ್ಯ. ನೋಡಿ, ಈ ಉತ್ತರ ಮಧ್ಯಭಾಗ ಮತ್ತು ಈಶಾನ್ಯದಲ್ಲಿ 2 ಫ್ಲೋರಲ್ಲಿ ಮೋಲ್ಡ್ ಇಲ್ಲ. ಯಾವಾಗ 2 ಫ್ಲೋರಲ್ಲಿ ಮೋಲ್ಡ್ ಇಲ್ವೋ ಅಲ್ಲಿ ನಮಗೇನಾಯಿತು, ವೆಯ್ಟ್ ಕಡಿಮೆ ಆಯಿತು. ವೆಯ್ಟ್ ಕಡಿಮೆ ಆದರೆ ಏನಾಗುತ್ತೆ, ಕುಬೇರ ಒಳಗಡೆ ಬರ್ತಾನೆ, ಲಕ್ಷ್ಮಿ ಒಳಗಡೆ ಬರ್ತಾಳೆ. ಇದನ್ನ ಅಳವಡಿಸ್ಕೊಳ್ಳಿ. 20 ವರ್ಷದ ಮುಂಚೆ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅವ್ರು. ನೋಡ್ರಿ, ನೆಕ್ಸ್ಟ್ 2 ಫ್ಲೋರ್ ಮೇಲೆ ಹೋದರೆ ಇದು 2 ರೂಮ್ ಇದೇ ಥರ ಇದೆ. ಇದನ್ನು ಒಂದು ಸ್ವಲ್ಪ ಡೌನ್ ಮಾಡಿದ್ದಾರೆ. ಅಗ್ನಿಮೂಲೆ ಈಶಾನ್ಯ ಪೂರ್ತಿ ಡೌನ್ ಮಾಡಿದ್ದಾರೆ. ಅಂದರೆ ಸ್ಟೆಪ್ ಬೈ ಸ್ಟೆಪ್ ಪಿರಮಿಡ್ ಥರ ಮಾಡ್ಕೊಂಡು ಬಂದಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸರ್, ಗೊತ್ತೇ ಇಲ್ಲ ವಾಸ್ತುಗೆ. ಅವಾಗ ಏನೂ ಗೊತ್ತಿಲ್ಲ ಅವ್ರಿಗೆ. ನೋಡ್ರಿ, ಯಾರು ಕುಂಡಲಿಯಲ್ಲಿ ಅದೃಷ್ಟ ಚೆನ್ನಾಗಿರುತ್ತೆ, 20 ವರ್ಷ ಆಗಿದೆ ಸರ್ ಈ ಮನೆಯಲ್ಲಿ ವಾಸ ಮಾಡ್ತಾ ಇರೋದು, 20 ವರ್ಷದಿಂದ ಮಾಡ್ತಾ ಇದ್ದಾರೆ. ಯಾರು ಜನ್ಮ ನಕ್ಷತ್ರ ಪ್ರಕಾರ ಕುಂಡಲಿಯಲ್ಲಿ ತುಂಬ ಚೆನ್ನಾಗಿರೋ ಯೋಗ ಇರುತ್ತೆ, ಅವಾಗ ಏನೇ ದೋಷ ಇದ್ರೂ ನಡ್ಕೊಂಡು ಹೋಗ್ತಾ ಇರುತ್ತೆ. ನಮ್ಮ ಕುಂಡಲಿಯಲ್ಲಿ ಸ್ವಲ್ಪ ಗುರುಬಲ ಸ್ವಲ್ಪ ವೇರಿ ಆಯಿತು ಅಂದ ತಕ್ಷಣ ವಾಸ್ತು ಕೇಳ್ತಾನೆ. ಅವಾಗ ಇಷ್ಟು ದಿನದಿಂದ 1 ಲೆಕ್ಕಪ್ಪ, ಇನ್ನು ಮೇಲೆ 1 ಲೆಕ್ಕ ಅಂತ. ಹಾಗಾಗಿ ಕೆಲವರು ಹೇಳ್ತಾ ಇರ್ತಾರೆ, ಸರ್ ಇದೇ ಮನೆಯಲ್ಲಿ ನಾನು 3 ವರ್ಷ ತುಂಬ ಚೆನ್ನಾಗಿದೆ ಸರ್, ಆಮೇಲೆ ಸ್ಟಾರ್ಟ್ ಆಯಿತು ಅಂತ. ನೀವು ಹುಟ್ಟಿರೋ ಕುಂಡಲಿ ಪ್ರಕಾರ ನಿಮಗೆ ಆವಾಗ ಟೈಮ್ ಚೆನ್ನಾಗಿರುತ್ತೆ. ಯಾವಾಗ ಟೈಮ್ ಚೆನ್ನಾಗಿರುತ್ತೆ ವಾಸ್ತು ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಇರ್ತದೆ, ಬ್ಯಾಲೆನ್ಸು. ಯಾವಾಗ ನಮ್ಮ ಟೈಮ್ ಸರೋಗಲ್ವೋ ಆವಾಗ ವಾಸ್ತು ಬಂದು ಅವ್ನು ಕೇಳ್ತಾನೆ, ಎಲ್ಲಪ್ಪ ಇಷ್ಟಿನಿಂದ ಏನೋ ಬಿಟ್ಟಿದ್ದೆ, ಇನ್ಮೇಲೆ ಬೇರೆ ಲೆಕ್ಕಪ್ಪ ಕೊಡೋ ಲೆಕ್ಕ ಅಂತ ಕೇಳ್ತಾನೆ. ಮತ್ತು ಅವ್ರು ಏನು ಮಾಡಿಬಿಟ್ರು ಅಂದರೆ, ಇದು ರೋಡ್ ಇದೆಯಲ್ವಾ, ಇದು ಏನೋ ಒಂದು ಡಿಸೈನ್ ಮಾಡೋಕೆ ಹೋಗಿ ಇದು ಅರ್ಧ ಅಡಿ ಮುಂದೆ ತೊಗೊಂಡ್ಬಿಟ್ರು ಡಿಸೈನು. ಅವಾಗೇನಾಯಿತು, ಉತ್ತರ ಈಶಾನ್ಯ ರೋಡ್ ಕೂತಿಲ್ಲಿ ಬಂದು ಹೊಡಿತಾ ಇದೆ, ಅರ್ಧ ಅಡಿ ಡಿಸೈನ್ ಮಾಡಿಬಿಟ್ರು ಅವರು. ಪರ್ಗೋಲ ಟೈಪು ಕಾಂಪೌಂಡ್ಗೆ ಏನೋ ಡಿಸೈನ್ ಮಾಡಿದ್ರು. ನೋಡ್ರಿ, ಇದು ಬಂದು ದಕ್ಷಿಣ ಆಗ್ನೇಯ ರೋಡ್ ಕೂತು ಇಲ್ಲಿ ಹೊಡಿತಾ ಇದೆ. ಭಾರಿ ಒಳ್ಳೆಯದು. ಉತ್ತರ ಈಶಾನ್ಯ ಎರಡೂ ರೋಡ್ ಕೂತು, ಉತ್ತರ ಈಶಾನ್ಯ ದಕ್ಷಿಣ ಆಗ್ನೇಯ ಎರಡೂ ರೋಡ್ ಕೂತು ಬಂದಾಗ ಅವರು ಆಗರ್ಭ ಶ್ರೀಮಂತರಾಗಿರ್ತಾರೆ. ತಲಾಂತರ ಗಂಟ ಅವರು ಶ್ರೀಮಂತರಾಗಿ ಉರಿತಾರೆ. ನೋಡ್ರಿ, ಇವರು ಸರ್ ಅವ್ರ ತಂದೆ ಡಾಕ್ಟ್ರು, ಅವರು ಡಾಕ್ಟ್ರು, ಅವ್ರ ಮಕ್ಕಳು ಹಳೆಯಂದ್ರಿ, ಅವ್ರು ಟೋಟಲ್ ಮೇಡಮ್ ಅವ್ರು ಕೂಡ ಡಾಕ್ಟರ್ ಆಗ್ಬಿಟ್ಟಿದ್ದಾರೆ.
ಈ ಬೆಂಗಳೂರಲ್ಲಿ ಅವ್ರದ್ದು ಎಷ್ಟು ಹಾಸ್ಪಿಟ್ಲ್ ಇದೆಯೋ ಅಷ್ಟು ಆಗರ್ಭ ಶ್ರೀಮಂತರು. ಏನಕ್ಕೆ ಪೂರ್ವದಲ್ಲಿ ಖಾಲಿ ಜಾಗ ಬಿಟ್ಕೊಂಡ್ರು, ಉತ್ತರದಲ್ಲಿ ಬಿಟ್ಕೊಂಡ್ರು, ಉತ್ತರ ಈಶಾನ್ಯ ರೋಡ್ ಕೂತು, ದಕ್ಷಿಣ ಆಗ್ನೇಯ ರೋಡ್ ಕೂತು, ಇದು ಪೂರ್ತಿ ಖಾಲಿ ಇದೆ, ಎಂಟಿ ಬಿಟ್ಬಿಟ್ಟಿದ್ದಾರೆ. ಲಾನ್ ಎಲ್ಲ ಮಾಡ್ಕೊಂಡು ಎಂಟಿ ಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ನನಗೆ ಖುಷಿ ಆಯಿತು. ಒಳಗಡೆ ಹೋಗ್ತಿದ್ದಾಗ ಇದು ಪೂರ್ತಿ ಎಂಟಿ, ಉತ್ತರ ಮಧ್ಯಭಾಗದಿಂದ ಈಶಾನ್ಯ ತನಕ ವಾಯುವ್ಯ ಬಿಟ್ಟು ನೋಡಿ, ಅಗ್ನಿಮೂಲದಲ್ಲಿ ಭಾರ ಇದೆ, ದಕ್ಷಿಣದಲ್ಲಿ ಭಾರ ಇದೆ, ನೈಋತ್ಯದಲ್ಲಿ ಭಾರ, ಪಶ್ಚಿಮದಲ್ಲಿ ಭಾರ, ವಾಯುವ್ಯದಲ್ಲಿ ಭಾರ. ಉತ್ತರ ಮಧ್ಯಭಾಗ ಯಾವಾಗ ಈಶಾನ್ಯ ಡೌನ್ ವೆಯ್ಟ್ಲೆಸ್ ಆಯಿತೋ ಆವಾಗ ಅವೆಲ್ಲ ನಮಗೆ ರಿಸಲ್ಟ್ ಕೊಡೋಕೆ ಸ್ಟಾರ್ಟ್ ಆಗ್ತದೆ. ನಮ್ಮ ಮನೆಯಲ್ಲಿ ಏನು ಪಾಸಿಟಿವ್ ಇದೆ ಅದು ಕೊಡ್ತಾ ಇರುತ್ತೆ ನಮಗೆ, ನಾವು ತೊಗೊತಾ ಇರಬೇಕು. ಅದೇ ರೀತಿ ಗೊತ್ತಿಲ್ದಿರೋನೋ ಏನಾದರೂ ತಪ್ಪು ಮಾಡಿದ್ರೆ ನೆಗೆಟಿವ್ ಕೊಡ್ತಾ ಇರ್ತದೆ. ಅದನ್ನು ಸ್ವೀಕಾರ ಮಾಡೋಕೆ ರೆಡಿ ಇರ್ಬೇಕು. ನಾವು ಪಾಸಿಟಿವ್ ಮಾತ್ರ ತೊಗೊಳಕ್ಕೆ ರೆಡಿ ಇರ್ತೀರಿ, ನೆಗೆಟಿವ್ ತೊಗೊಳಕ್ಕೆ ರೆಡಿ ಇರಲ್ಲ ನೀವು. ಹಾಗಾಗಿ ನಮ್ಮ ಸುತ್ತಮುತ್ತ, ನಮ್ಮ ಫ್ಯಾಮಿಲಿಯಲ್ಲಿ, ನಮ್ಮ ರಿಲೇಟಿವಲ್ಲಿ, ನನ್ನ ಊರಲ್ಲಿ ಯಾರು ತುಂಬ ಚೆನ್ನಾಗಿ ಬದುಕ್ತಾ ಇದ್ದಾರೆ ಆ ಮನೇನ ಕಾಪಿ ಮಾಡ್ಕೊಂಡು ಅದೇ ರೀತಿ ಕಟ್ಕೊಂಬಿಡಿ. ಈ ಕಾಲಕ್ಕೆ ತಕ್ಕಂಗೆ ಅಂತ ಹೋದಾಗ ಈ ಕಾಲಕ್ಕೆ ತಕ್ಕಂಗೆ ಕಾಯಿಲೆಗಳು ನೆಗೆಟಿವ್ ಬರ್ತಾ ಇದ್ದಾವೆ. ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ. ನನಗೆ ತುಂಬ ಬೇಕಾದವರೊಬ್ಬರು ಬಾಬಣ್ಣ ಅಂತ ಇದ್ದಾರೆ, ಕೊಯ್ರಾ ಅವ್ರದ್ದು. ಅವರು ನನಗೆ ಒಂದು ಕ್ಲೈಂಟ್ ಕೊಟ್ಟಿದ್ರು, ಈಗಲ್ಲ ಕೋವಿಡ್ ಟೈಮಲ್ಲಿ. ಅವ್ರದ್ದು ಮನೆ ಇರೋದು ಬನಶಂಕರಿಯಲ್ಲಿ. ಆ ಕೋವಿಡ್ ಟೈಮಲ್ಲಿ ಅವ್ರಿಗೆ ತಿಂಗಳಿಗೆ 80 ಲಕ್ಷ ಬಾಡಿಗೆ ಬರ್ತಾಯಿದೆ ಕೋವಿಡ್ ಟೈಮಲ್ಲಿ. ಆವಾಗ ಅವರು ನನಗೆ ಆ ಮನೆಗೆ ಕರೆಸಿದ್ರು, ಏನಾದರೂ ಚೇಂಜಸ್ ಇದ್ದರೆ ಮಾಡಿ ನೋಡಿ ಅಂತ. ಆಗ ನಾನು ಹೋದಾಗ ಆ ಮನೆ ಬನಶಂಕರಿಯಲ್ಲಿ 2 ಎಕರೆ ಜಾಗದಲ್ಲಿ ಒಂದು ಮನೆ ಇದೆ ನೋಡಿ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಮನೆ ಬಂದು ನೈಋತ್ಯದಲ್ಲಿ ಇದೆ, ಓಕೆನಾ. ದೊಡ್ಡದೊಂದು ಬಾವಿ, ಕಲ್ಕಟ್ಟಡದ್ದು. ನಾವು ಮುಂಚೆ ಹಳ್ಳಿಗಳಲ್ಲಿ ಈಜೋಡಕ್ಕೆ ಹೋಗ್ತಾ ಇದ್ರಿ, ದೊಡ್ಡ ಬಾವಿ ಅಂತ ಕರಿತಾ ಇದ್ರಿ. ಅಂದರೆ ಮ್ಯಾಕ್ಸಿಮಮ್ ದೊಡ್ಡದು ಕಲ್ಕಟ್ಟದ ಬಾವಿ ಇರ್ತಾಯಿತ್ತು. ಅವ್ರದ್ದು ನೋಡ್ರಿ ಸಿಟಿಯಲ್ಲಿ ಈಗಲೂ ಇದೆ ಬಾವಿ. ಬೇಕಾದರೆ ಬಂದರೆ ನಾನು ತೋರಿಸ್ತೀನಿ, ಯಾಕೆಂದರೆ ಅಡ್ರೆಸ್ ಎಲ್ಲರಿಗೂ ಹೇಳೋಕ್ಕಾಗಲ್ಲ. ನಿಮ್ಗೆ ಯಾರಿಗಾದರೂ ಪರ್ಸ್ನಲಾಗಿ ಬೇಕಿದ್ರೆ ಬನ್ನಿ. ಈಶಾನ್ಯ ಮೂಲೆಯಲ್ಲಿ ದೊಡ್ಡದು ಬಾವಿ ಇದೆ, ಉತ್ತರ ಈಶಾನ್ಯ ರೋಡ್ ಕೂತು ನೋಡ್ರಿ. ಕೋವಿಡ್ ಟೈಮಲ್ಲಿ 80 ಲಕ್ಷ ಅವ್ರಿಗೆ ಬಾಡಿಗೆ ಬರ್ತಾ ಇರೋದು. ಹಾಗಾಗಿ ನನಗೆ ಯಾರೋ ಈ ಮನೆ ತೋರ್ಸಕ್ಕೆ ಕರ್ಕೊಂಡು ಹೋಗಿದ್ರಲ್ಲ ಬಾಬಣ್ಣ ಅಂತ, ಅವ್ರಿಗೆ ಬಾಬಣ್ಣವರು ಮನೆ ಕಟ್ತಾ ಇದ್ದಾರೆ. ಅವ್ರು ಹೇಳಿದ್ರು, ಸರ್ 2-3 ಪ್ಲ್ಯಾನ್ ಮಾಡಿದ್ರೆ ಯಾಕೋ ಸರೋಗ್ಲಿಲ್ಲ, ಈ ಮನೇನ ಕಾಪಿ ಮಾಡ್ಬಿಡೋಣ ಅಂತ ಇಂಜಿನಿಯರ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ, ನೀವು ಬಂದ್ಬಿಡಿ ಅಂತ ಹೇಳಿದ್ರು. ಇಲ್ಲ ಬಾಬಣ್ಣ ನಾನು ಸ್ವಲ್ಪ ಫ್ರೀ ಇಲ್ಲ, ಏನಾಯ್ತೋ ಇಂಜಿನಿಯರ್ ತೋರಿಸ್ಕೊಂಡು ಆ ಪ್ರಿಂಟೌಟ್ ತೊಗೊಂಡು ಬಂದ್ಬಿಡಿ ಸಾಕು ಅಂತ. ನಾನು ಆಗಲೇ ಹೇಳ್ದಾಗೆ ಯಾರು ಅನುಕೂಲಸ್ಥರಾಗಿರ್ತಾರೆ ಅವ್ರ ಮನೇನ ನಾವು ಕಾಪಿ ಮಾಡೋಣ. ನಮ್ಗೆ ಆ ಜೀವನ ಕೊಡಲಿ ಭಗವಂತ ಸಾಕು, ಅಷ್ಟು ಮುಂದೆ ಇನ್ನೇನು ಬೇಡ ನಮಗೆ. ನೋಡ್ರಿ, ಇವರು 2 ಎಕರೆ ಜಾಗದಲ್ಲೂ ಪೂರ್ವಕ್ಕೆ ಉತ್ತರಕ್ಕೆ ಒಂದು ಮರ ಇಲ್ಲ, ಅದೇ ಪಶ್ಚಿಮಕ್ಕೆ ದಕ್ಷಿಣಕ್ಕೆ ದೊಡ್ಡ ದೊಡ್ಡ ಮರ ಇದ್ದಾವೆ. ನಾನು ಇಷ್ಟೇ ಹೇಳೋದು, ನೀವು ಯಾರ್ಯಾರು ಮನೆ ಕಟ್ಟಬೇಕು ಅಂತಿದ್ದೀರಾ ನಿಮ್ಮ ಹಳ್ಳಿಗಳಲ್ಲಿ ನೋಡಿ ಯಾರು ಚೆನ್ನಾಗಿರ್ತಾರೆ. ಅಂದರೆ ನಾನು ಹೇಳ್ತಾರೆ ದೊಡ್ಡ ಮನೆಯೇ ಕಟ್ಟಿ ಅಂತ ಹೇಳ್ತಾ ಇಲ್ಲ, ನಿಮ್ಮ ಬಜೆಟ್ ಏನಿದೆ, ಅವ್ರ ಮನೇಲಿ ಏನು ಪಾಸಿಟಿವ್ ಇದೆ ಅದನ್ನು ಮಾತ್ರ ತೊಗೊಳ್ಳಿ. ಈಗ ಒಂದು ಮನೆಯಲ್ಲಿ ಒಂದು ಪಾಸಿಟಿವ್ ಇರುತ್ತೆ, ಒಂದು ನೆಗೆಟಿವ್ ಇರುತ್ತೆ. ನೆಗೆಟಿವ್ ಅಲ್ಲೇ ಬಿಟ್ಬಿಡೋಣ, ಅದು ನಮಗೆ ಬೇಡ. ಅದರಲ್ಲಿ ಏನಿದೆ ಅದನ್ನು ಮಾತ್ರ ಪಾಸಿಟಿವ್ ತೊಗೊಂಡು ನಮ್ಮ ಮನೇಲಿ ಅಳವಡಿಸ್ಕೊಳ್ಳೋಣ. ಯಾರೆಲ್ಲ ಮನೆ ಕಟ್ಟಬೇಕು ಅಂತಿದ್ದೀರಾ ನಾನು ಹೇಳಿರೋದನ್ನ ಫಾಲೋ ಆಗ್ಬಿಡಿ. ವಿಚಿತ್ರವಾಗಿ ಮನೆ ಕಟ್ಕೊಳಕ್ಕೆ ಹೋಗಬೇಡಿ. ವಿಚಿತ್ರವಾದಂಥ ಸಮಸ್ಯೆಗಳು ನಮಗೆ ಬರ್ತವೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರು ಮನೆ ಕಟ್ಟಬೇಕು ಅಂತಿದ್ದೀರಾ ಇವತ್ತಿಂದ ಸರ್ಚ್ ಮಾಡಿ, ನಾನು ಸುತ್ತ ಇರೋ ಜನ ಯಾವ ರೀತಿ ಬದುಕ್ತಾ ಇದ್ದಾರೆ, ನಾನು ಯಾವ ರೀತಿ ಬದುಕಬೇಕು, ಒಂದು ಗೋಲ್ ಇಟ್ಕೊಳ್ಳಿ, ಒಂದು ಟಾರ್ಗೆಟ್ ಇಟ್ಕೊಳ್ಳಿ. ಅದು ನಿಮ್ಗೆ 100% ನಿಜ ಆಗೇ ಆಗ್ತದೆ, ಸಿಗ್ತದೆ. ಫಸ್ಟ್ ಏನು ಗೊತ್ತಾ ನಾನು ಹೇಳೋದು, ಕನ್ಸು ಕಾಣ್ರಿ. ಇವತ್ತು ಕನ್ಸು ಕಾಣ್ರೆ ನಾಳೆ ಅದು ನಿಜ ಮಾಡೋಕ್ಕೆ ಏನು ಮಾಡೋದು, ಓಡಾಡಬೇಕು, ದುಡಿಬೇಕು. ಆ ದುಡಿಯೋದಕ್ಕೆ ಏನು ಮಾಡಬೇಕು ಅಂದರೆ ನಮಗೆ ಪಂಚಭೂತಗಳು ಸಪೋರ್ಟ್ ಮಾಡಬೇಕು. ಯಾವಾಗ ಸಪೋರ್ಟ್ ಮಾಡೋದು, ನಮ್ಗೆ ಎಲ್ಲೆಲ್ಲಿ ಏನೇನು ಬರಬೇಕು ಅಂತ ನಾವು ಅದನ್ನು ಕೊಟ್ಬಿಟ್ರೆ ನಮಗೆ ನಮ್ಮ ಮನೆ ಸಪೋರ್ಟ್ ಮಾಡ್ತಾ ಇರ್ತದೆ. ನಾವು ಎಲ್ಲೇ ಕೆಲಸದ ಮೇಲೆ ಹೋಗಲಿ, ನಾವು ಇರೋ ಮನೆ ವಾಸ್ತುಗಿದ್ರೆ, ನಾವು ನಿಂತಿರೋ ಜಾಗ, ನಾವು ಮಲಗೋಂಥ ಜಾಗ ಬಲ ಇದ್ದರೆ, ನೀವು ಹೋಗಿ ಎಲ್ಲೋಗಿ ಮಣ್ಣು ಇಟ್ಕೊಂಡ್ರು ಬಂಗಾರ ಆಗ್ತದೆ. ಅದೇ ನಮ್ಮ ಮನೆ ಸರಿ ಇಲ್ಲ ಅಂದರೆ ಬಂಗಾರ ಇಟ್ಕೊಂಡ್ರು ಮಣ್ಣಾಗ್ಬಿಡ್ತದೆ. ಇಷ್ಟು ಹೇಳ್ತಾ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸ್ತಾ, ಯಾರೆಲ್ಲ ಮನೆ ಕಟ್ತಾ ಇದ್ದೀರಾ ಇದನ್ನು ಅಳವಡಿಸ್ಕೊಳ್ಳಿ. ಯಾರೆಲ್ಲ ಮನೆ ಕಟ್ಟಬೇಕು ಅಂತಿದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಯಾರು ಮಾತಾಡಲ್ವೋ ಅವ್ರು ಮನೆ ಕಟ್ತಾ ಇದ್ದಾರೆ ಅವ್ರಿಗೆ ಶೇರ್ ಮಾಡಿ. ಅವ್ರು ನಮ್ಮ ಬಗ್ಗೆ ಇರ್ತಕ್ಕಂಥ ಭಾವನೆ ಚೇಂಜ್ ಆಗ್ತದೆ. ನಿಮ್ಮ ರಿಲೇಟಿವ್ ಚೇಂಜ್ ಮಾಡಿ, ನೀವು ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ ಸರ್ಕಲಲ್ಲೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಫೇಸ್ಬುಕ್ಕು ವಾಟ್ಸಪ್ ಸ್ಟೇಟಸ್ಗೆ ಹಾಕ್ಕೊಳ್ಳಿ ಅಂತ ಹೇಳ್ತಾ, ಮತ್ತೊಂದು ವಿಷಯನ ತೊಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.